ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಕ್ಯೂಟ್ ಕಪಲ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ಭಾಳ ದಿವಸ ಆಯಿತು ನಾನು ಲಾಗ್ ಮಾಡ್ಲಾರ್ದ. ಇವತ್ತು ಲಾಗ್ ಮಾಡಕತ್ತೀನಿ. ಲಾಗಿನ ವಿಶೇಷತೆ ಏನಪ್ಪ ಅಂಥೇಳಿ ತಿಳ್ಕೊಬೇಕಂದ್ರೆ ನೀವು ನನ್ನ ಲಾಗ್ನ ನೋಡಲೇಬೇಕು. ಲಾಗಿಂದು ವಿಶೇಷತೆ ಏನಪ್ಪ ಅಂದ್ರೆ ನಮ್ಮ ತಾಳಿಕೋಟೆ ಒಳಗೆ ಸಪ್ತ ಭಜನ ಅಜ್ಜರದು ಭಜನ ನಡೆದದ್ರಿ. ಆ ಭಜನದ ಪ್ರಯುಕ್ತ ಅಲ್ಲಿ ಏನೇನು ವಿಶೇಷತೆಗಳು ಇರ್ತಾವಂಥೇಳಿ ನಾನು ನಿಮಗೆ ತೋರ್ಸಕತ್ತೀನಿ ರೀ. ಈ ಸದ್ದ ಅಜ್ಜರ ಗುಡಿಗೆ ಹೋಗೋಣ ಬರ್ರಿ. ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ ರೀ, ನನಗೆ ಡೈರೆಕ್ಟಾಗಿ ವಾಯ್ಸ್ ಕೊಡೋಕ್ಕಾಗೋದಿಲ್ಲ ರೀ. ನಾನು ಇಂಡೈರೆಕ್ಟಾಗಿ ವಾಯ್ಸ್ ಕೊಡ್ತೀನಿ. ಯಾಕಂದ್ರೆ ಅಲ್ಲಿ ಓಂ ನಮಃ ಶಿವಾಯದು ಸ್ವಲ್ಪ ಸೌಂಡ್ ಜಾಸ್ತಿನೇ ಇರ್ತದ್ರಿ. ಅದಕ್ಕೆ ನಾನು ನಮ್ಮ ತಮ್ಮ ಹೊಂಟಿವ್ರಿ ಗುಡಿ ಕಡೆ. ಇದೆ ನೋಡ್ರಿ ನಮ್ಮ ಅಂಬೇಡ್ಕರ್ ಸರ್ಕಲ್. ಮತ್ತು ಇದು ನೋಡ್ರಿ ಅಂಬಾಭವಾನಿ ಗುಡಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ನನಗೆ. ಇದು ನೋಡ್ರಿ ಎಂಟ್ರೆನ್ಸಿಗೆ ಅಜ್ಜರ್ದು ಜಾತ್ರೆಗೆ ಪ್ರಯುಕ್ತ ಈ ಥರ ಮಾಡ್ಯಾರ್ರಿ. ನೋಡ್ರಿ ನಮ್ಮ ಅಜ್ಜರ ಗುಡಿ ನೋಡಾಕನೇ ನಮ್ಗೆ ಎರಡು ಕಣ್ಣನ್ನು ಸಾಕಾಗೋದಿಲ್ಲ ರೀ. ನೋಡ್ರಿ ಹೊರಗಡೆ ಇನ್ನೂ ರಾತ್ರಿ ಭಾಳ ಚೆನ್ನಾಗಿ ಕಾಣಿಸುತ್ತೆ ರೀ. ಅದು ಲೈಟಿಂಗ್ ಅದೆಲ್ಲ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ನಾವು ಸಣ್ಣವ್ರಿದ್ದಾಗ ಅಜ್ಜರ ಗುಡಿಗೆ ಭಜನಕ್ಕೆ ಒಂದು ದಿನ ತಪ್ಪಿಸ್ತಿದ್ದಿಲ್ಲ ರೀ ನಾವು. ನಮ್ಮ ಫ್ರೆಂಡ್ಸ ನಾವು ಮಧ್ಯಾಹ್ನ ಸಾಲಿ ಬಿಟ್ಟರು ಪರವಾಗಿಲ್ಲ ಅಂತೇಳಿ ಸಾಲಿ ಬಿಟ್ಟು ನಾವು ಭಜನಕ್ಕೆ ಬರ್ತಿದ್ದೀವಿ ರೀ. ಯಾಕಂದ್ರೆ ನಮ್ಗೆ ಅಷ್ಟು ಇಷ್ಟ ಆಗುತ್ತೆ ರೀ ಭಜನ ಅಂದ್ರೆ. ನಮ್ಗೆ ಯಾವಾಗ್ಲೂ ಖುಷಿನೇ. ಈಗ ನನ್ನ ಮದುವೆ ಆಗ್ಯದಂದ್ರೂ ನಾನು ಭಜನಕ್ಕೆ ಬರೋದು ಬಿಡೋದಿಲ್ಲ ರೀ. ಆದ್ರೆ 5 ದಿನವೂ ಬರೋದಿಲ್ಲ ರೀ. ಆದ್ರೆ ಒಂದು ದಿನ ಇಲ್ಲಾಂದ್ರೆ ಲಾಸ್ಟ್ನೇ ದಿನ ಬಂದು ಹೋಗಿರ್ತೀನಿ ರೀ. ಇಲ್ಲಿ ಹಿಂದ್ಗಡೆ ಬಂದು ನೋಡ್ರಿ ಕೈಕಾಲು ಮುಖ ತೊಳ್ಕೊಂಡು ಹೋಗಿ ಭಜನೆ ಮಾಡ್ಬೇಕ್ರಿ. ನಾವು ಸಣ್ಣವರಿದ್ದಾಗ ಪೂರ್ತಿ ಮೈ ಎಲ್ಲ ತೊಯ್ಸ್ಕೊಂಡ್ಬಿಟ್ಟು ಹೋಗಿ ಭಜನೆ ಮಾಡ್ತಿದ್ದೀವಿ ರೀ. ಅಜ್ಜರ ಗುಡಿಗೆ ಬರೋಣ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಭಾಳ ನೆನಪಂದ್ರೆ ಭಾಳ ನೆನಪದವ್ರಿ ಅಜ್ಜರ ಗುಡಿಯಾಗ. ನನಗೆ ಚೈಲ್ಡ್ಹುಡ್ ಮೆಮೊರೀಸ್ಗಳು ಹಾಗೆ ಹೋದಿನಿ ರೀ. ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಹೋದಿನಿ ರೀ. ಹೋಗಿ ಅಲ್ಲಿ ದರ್ಶನ ಮಾಡ್ಬೇಕಲ್ರಿ ಅಜ್ಜರದು. ಒಳಗಡೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿದ್ದೀನಿ ರೀ. ಭಾಳ ಗದ್ಲಿತ್ತು ರೀ. ದೇವ್ರಿಗೆ ಪ್ರದಕ್ಷಿಣೆ ಹಾಕುವಾಗ ಅಲ್ಲೊಂದು ಹಿಂದೆ ಕಿಟಕಿ ಐತೆ ನೋಡ್ರಿ. ಅಲ್ಲೇ ನೋಡ್ರಿ ದಾಸೋಹ ಏರ್ಪಾಡು ಮಾಡ್ತಾರೆ ವರ್ಷನೂ. ನೋಡ್ರಿ ಈ ವಿಭೂತಿ ಒಳಗನೆ ಇಡೀ ಬ್ರಹ್ಮಾಂಡನೇ ಅಡಿಗ್ಯಾದ್ರಿ. ಹೋದ್ಗಳನ್ನೇ ಫಸ್ಟ್ ವಿಭೂತಿ ಹಚ್ಕೋತೀನಿ ರೀ. ಹಚ್ಕೊಂಡು ಆಮೇಲೆ ನಮ್ಮ ತಮ್ಮಗೆ ಎಷ್ಟು ವಿಭೂತಿ ಹಚ್ಚಿದ್ದೀನಿ ರೀ. ಯಾಕಂದ್ರೆ ಅವ ವಿಡಿಯೋ ಮಾಡಕತ್ತಿದ್ದ, ಅವನಿಗೆ ಹಚ್ಕೋಕ್ಕಾಗಲ್ಲ ಅಂತೇಳಿ ನಾನೇ ಹಚ್ಚಿದ್ದೀನಿ ರೀ. ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿದ್ದೀನಿ ರೀ. ನಮಸ್ಕಾರ ಮಾಡಿ ತೀರ್ಥ ಕೊಟ್ಟಿರಿ. ಅಜ್ಜರ ಗುಡಿದು ಪವಿತ್ರವಾದ ತೀರ್ಥ ನೋಡ್ರಿ. ಈ ತೀರ್ಥ ಕುಡಿಯೋದೇ ನಮ್ಗೊಂದು ಪುಣ್ಯ ರೀ. ಇದು ಆಗಳೇ ನಾ ಹೇಳಿದ್ನಲ್ರಿ ಅಲ್ಲೊಂದು ಕಿಟಕಿ ಐತಿ ದಾಸೋಗದ ಅಂತೇಳಿ. ಇದೇ ಕಿಟಕಿ ನೋಡ್ರಿ. ಇಲ್ಲಿಂದನೇ ನಮ್ಮ ಜೀವನ ಒಂದು ವಿಡಿಯೋ ಮಾಡ್ದೆ. ದೇವರಿಗೆಲ್ಲ ನಮಸ್ಕಾರ ಮಾಡಿ ಭಜನೆ ಮಾಡ್ಬೇಕಂತೇಳಿ ಹೋಗಿ ನಿಂತೀನಿ ರೀ. ನಾನು ಭಜನೆ ಮಾಡಿದ್ದೀನಿ ರೀ ಸ್ವಲ್ಪ ಹೊತ್ತು. ಭಜನೆ ಎಲ್ಲ ಮುಗಿಸೊಂದು ಇಲ್ಲಿ ಅಜ್ಜರದು ಮೊನ್ನೆನೇ ಹೊಸದಾಗಿ ಆ ಕಾಸ್ಕತ್ ಅಜ್ಜರದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೆ ರೀ. ಆ ಮೂರ್ತಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ ಇದೇ ನೋಡ್ರಿ ಮೂರ್ತಿ. ಇದು ಎಷ್ಟು ಚಂದ ಕಾಣಕತ್ತಿತ್ತಂದ್ರಿ. ಇಲ್ಲಿ ಬಂದು ಆ ವಿಜೃಂಭಣೆ ನೋಡ್ದವ್ರಿಗೇ ಗೊತ್ತಾಗತ್ತೆ ರೀ ಅದರದ್ದು ಅನುಭವ ಏನಂತ ಹೇಳಿ. ಇದು ನೋಡ್ರಿ ವಿರಕ್ತ ಅಜ್ಜರ ಮೂರ್ತಿ ರೀ. ಇಲ್ಲಿನೂ ನಮಸ್ಕಾರ ಮಾಡಿ ಹಿಂದೆ ಹೊಂಟೀನಿ ರೀ. ಇಲ್ಲಿ ನೋಡ್ರಿ ಇದೇ ನೋಡ್ರಿ ಅಜ್ಜರು ಇಲ್ಲೇ ಇರ್ತಾರ್ರಿ. ಇಲ್ಲಿ ಒಂದು ಮುರುಗೇಂದ್ರ ಶಿವಯೋಗಿಗಳದ್ದು ಗದ್ಗಿರಿ ಇದು. ಇಲ್ಲಿ 5 ಸತಿ ನಾವು ಮನ್ಸೊಳಗೆ ಏನರ ಅನ್ಕೊಂಡು 5 ಸತಿ ನಾವು ಇಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ಅದು ಈಡೇರುತ್ತೆ ರೀ. ಯಾಕೆ ಈಡೇರುತ್ತೆ ಅಂತ ಹೇಳಕತ್ತೀನಿ ಅಂದ್ರೆ ರೀ, ನಾ ಬೇಡ್ಕೊಂಡಿದ್ದೆಲ್ಲನೂ ಈಡೇರದ್ರಿ. ನನಗೆ ಭಾಳ ಒಳ್ಳೇದಾಗ್ಯದ್ರಿ. ನಾನು ಏನೇ ಕೇಳ್ಕೊಂಡ್ರು ನನಗೆ ಅಜ್ಜರಿಂದ ಅದೆಲ್ಲ ಪಡ್ಕೊಂಡೀನಿ ರೀ ನಾನು. ಅಜ್ಜರು ಇರೋ ಮನೆ ಇದೆ ನೋಡ್ರಿ. ಅಜ್ಜರು ಅದಾರಂತ ನೋಡಿದೀನಿ ರೀ ಒಳಗಡೆ. ಆದ್ರೆ ಅಜ್ಜರು ಇರ್ಲಿಲ್ಲ ರೀ, ಬೇರೆ ಯಾರೋ ಇದ್ದರು ರೀ. ಅಜ್ಜರನ್ನ ಭೇಟಿ ಮಾಡ್ಲೇಬೇಕಂತ ಹೇಳಿ ಅನ್ಕೊಂಡು ಹೋಗಿದ್ದೀನಿ ರೀ. ಆದ್ರೆ ಅಜ್ಜರು ನಂಗೆ ಸಿಗ್ಲಿಲ್ಲ ರೀ ಭೇಟಿ ಮಾಡೋಕೆ. ಅಜ್ಜರು ಬೇರೆ ಕಡೆ ಹೋಗಿದ್ರಂತ್ರಿ. ಅದಕ್ಕೆ ಜಾತ್ರೆ ದಿನ ಭೇಟಿ ಆದ್ರೆ ಆಯ್ತು ಅಂತೇಳಿ ಕಿಶಂದು ದೇವರು ತಲೆ ಒಳಗೆ ಇಟ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ದಾಸೋಗದ ಕಡೆ ಹೊಂಟೀನಿ ರೀ. ದಾಸೋಗ ನೋಡ್ರಿ ಇದೇ ದಾರಿಯಿಂದನೇ ದಾಸೋಗಕ್ಕೆ ಹೋಗೋದ್ರಿ. ಮಠ ಆಮೇಲೆ ದಾಸೋಗ ಎಲ್ಲ ಅಲ್ಲೇ ಅದಾವ್ರಿ, ಒಳಗೊಳಗೆ ಅದಾವ್ರಿ. ಇಲ್ಲೇ ನೋಡ್ರಿ ಎಷ್ಟೋ ಸಾವಿರಾರು ಮಂದಿಗೆ ಅಡ್ಗೆ ಮಾಡ್ತಾರೆ ಇಲ್ಲೇ. ನಾನು ಯಾಕೆ ನಿಮಗೆ ಡೈರೆಕ್ಟಾಗಿ ವಾಯ್ಸ್ ಕೊಡೋಕ್ಕಾಗಲ್ಲ ಅಂಥೇಳಿ ನಿಮಗೆ ಕೇಳಿಸ್ತೀನಿ ನೋಡ್ರಿ. ಭಜನಾ ಅಲ್ಲಿ ಗುಡಿ ಒಳಗೆ ಮಾಡಕತ್ತಾರ್ರಿ. ನಾವು ಹಿಂದ್ಗಡೆ ದಾಸೋಗಕ್ಕೆ ಬಂದೀವ್ರಿ. ಇಲ್ಲಿ ವಾಯ್ಸ್ ಕೇಳ್ರಿ ಭಜನದ ಹೆಂಗೆ ಕೇಳ್ತದ. ಇಷ್ಟು ಸೌಂಡ್ ಒಳಗೆ ನನ್ನ ವಾಯ್ಸ್ ಯಾವಾಗ ಕೇಳಿಸ್ಬೇಕ್ರಿ. ಅದಕ್ಕೆ ವಾಯ್ಸ್ ಕೇಳಿಸಲ್ಲ ಅಂಥೇಳಿ ನಾನು ಇಂಡೈರೆಕ್ಟಾಗಿ ವಾಯ್ಸ್ ಕೊಡಕತ್ತೀನಿ ರೀ. ಹೋಗಿ ತಾಟ್ ತೊಗೊಂಬಂದೀನಿ ರೀ ನಮ್ಮ ತಮ್ಮಗೊಂದು ನನಗೊಂದು.
ಫಸ್ಟ್ನೇ ದಿನದಿಂದ ಹಿಡಿದು ಇವತ್ತಿನ ದಿನದ ತನಕ ಬೇರೆ 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 ಅಡುಗೆ ಮಾಡಿಸಿದ್ದು ರೀ. ಹುಗ್ಗಿ, ಆಮೇಲೆ ಇಡ್ಲಿ, ಸಾಂಬಾರ್, ಚಟ್ನಿ, ಮತ್ತು ರೀ ಮಿರ್ಚಿ ಬಜ್ಜಿ, ಆಮೇಲೆ ವಡಾಪಾವ ಎಲ್ಲ ಮಾಡಿಸಿದ್ರಿ. ಎಲ್ಲ ಕಡೆಯಿಂದ ಬರೋ ಸಾವಿರಾರು ಭಕ್ತರಿಗೆ ಇಲ್ಲಿ ಪ್ರಸಾದ ಏರ್ಪಾಡು ಮಾಡ್ತಾರ್ರಿ. ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕ್ರಿ. ಈ ಪುಣ್ಯ ಭೂಮಿ ಒಳಗೆ ಹುಟ್ಟಿ ಈ ಪ್ರಸಾದ ನಾವು ತಿನ್ನಕತ್ತೀವಿ ಅಂದರೆ ಅದು ನಮ್ಮ ಪುಣ್ಯ ರೀ. ಹಾಗೆ ಪ್ರಸಾದ ತಿನ್ಕೋತ ಕೂತಿದ್ದೆ ರೀ. ನನಗೊಂದು ನೆನಪತ್ರಿ, ನನ್ನ ಫ್ರೆಂಡ್ ಜೊತೆ ಬಂದು ಅವಾಗೆಲ್ಲ ನಾನು ಇಲ್ಲೇ ಕುಂತು ಪ್ರಸಾದ ತಿಂತಿದ್ದೀನಿ ರೀ. ಅದೆಲ್ಲ ನೆನೆಸ್ಕೋತಾ ಹಾಗೆ ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಸಾದ ತಿಂದೀನಿ ರೀ. ನಮ್ಮ ತಮ್ಮ ಗಾಡಿ ತೊಗೊಂಬರ್ತೀನಿ ಅಂತೇಳಿ ಹೋದಿನಿ ರೀ. ಇಲ್ಲಿ ಪಾರ್ಕ್ ಮಾಡೋಕೆ ಭಾಳ ದೂರ ಹೋಗಿ ಪಾರ್ಕ್ ಮಾಡಿದ್ದೀನಿ ರೀ. ಯಾಕಂದ್ರೆ ಭಾಳ ರಶ್ ಇತ್ತು ರೀ. ಇಲ್ಲಿ ಗಾಡಿಗಳು ಭಾಳ ನಿಂದಿರ್ಸಿದ್ರು. ನೋಡಿರಿ ನಮ್ಮ ತಮ್ಮ ಬಂದ ಗಾಡಿ ತೊಗೊಂಡು ಮನೆಗೆ ಬಂದೀವಿ ರೀ. ಮನೆಗೆ ಬರೋಟಿಗೆ ಸ್ವಲ್ಪ ಚಿಟಿ ಮಳೆ ಸ್ಟಾರ್ಟ್ ಆಗಿತ್ತು ರೀ. ಇದೇ ನೋಡ್ರಿ ನಮ್ಮ ತಾಳಿಕೊಟ್ಟಿದ್ದು ಬಾಜಾರ್ ರೀ. ಒಳಗೆ ಬಾಜಾರ್ ರೀ ಇದು. ಇದೇ ನೋಡ್ರಿ ಶಾಣ್ಮುತ್ಯನ ಹೊಲ. ಇಲ್ಲೇ ನೋಡ್ರಿ ಅಜ್ಜನ ಜಾತ್ರೆಗೆ ಎಲ್ಲ ಥರದ್ದು ಆಟ ಆಡೋ ಜೋಕಾಲಿಗಳು ಬಂದಿರ್ತಾವ್ರಿ. ನಾವು ಒಂದು ವರ್ಷನೂ ಬಿಡ್ಲಾರ್ದೇ ಎಲ್ಲ ಜೋಕಾಲಿ ಒಳಗೂ ಕುಂತು ಎಲ್ಲ ಜೋಕಾಲಿನೂ ಆಡೀನಿ ರೀ. ಈ ವರ್ಷನೂ ಆಡ್ತೀನಿ ರೀ. ಬಂದೀನಿ ರೀ ಈಗ ಮನೆಗೆ ಬಂದಗಳೇ ಫಸ್ಟ್ ನಾ ಹಾಕ್ಕೊಂಡಿದ್ದೆ ತುರ್ಬಾರಿ. ಯಾಕಂದ್ರೆ ನಂಗೆ ಪ್ರೇಯರ್ಸ್ ಬಿಟ್ರೆ ನನಗೆ ಇಷ್ಟ ಆಗೋದಿಲ್ಲ ರೀ. ತುರ್ಬಾನೇ ಹಾಕ್ಕೊಂಡೆ ನೋಡ್ರಿ. ಮನೆಗೆ ಈಗ ಬಂದೀನಿ ರೀ. ನಾನು ಅಜ್ಜನ ಮಠಕ್ಕೆ ಹೋಗಿ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಅಜ್ಜನ ಜಾತ್ರೆಯ ಪ್ರಯುಕ್ತ ಏನೇನು ವಿಶೇಷತೆಗಳು ಐತೆ ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋ ಒಳಗೆಲ್ಲ ತೋರ್ಸೀನಿ ರೀ. ಈ ವಿಡಿಯೋ ಮಾಡೋಕೆ ನಮ್ಮ ತಮ್ಮ ನಂಗೆ ಭಾಳ ಹೆಲ್ಪ್ ಮಾಡ್ಯಾನ ರೀ. ನಮ್ಮ ತಮ್ಮನೇ ರೀ ನಂದು ವಿಡಿಯೋಗಳು ಅಷ್ಟು ಅವನೇ ಮಾಡಿದ್ದು. ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡ್ರಿ. ಈಗ ಫ್ರೆಶ್ ಅಪ್ ಆಗಿದ್ದೀನಿ ರೀ. ಮುಖ ತೊಳ್ಕೊಲಿಲ್ರಿ. ಯಾಕಂದ್ರೆ ನಾವು ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮುಖ ತೊಳ್ಕೊಬಾರ್ದ್ರಿ. ಸ್ವಲ್ಪ ಹಿಂಗೆ ರಾತ್ರಿ ಮಲ್ಗೋವಾಗ ತೊಗೊಂಡ್ರೆ ನಡೀತದ್ರಿ. ಅಲ್ಲೇ ನಮ್ಮ ಮಮ್ಮಿಯವ್ರ ಮನೆಗೇ ಚಹಾ ಮತ್ತು ಸ್ನ್ಯಾಕ್ಸ್ ತಿನ್ಕೊಂಡು ಈ ಕಡೆ ಬಂದೀನಿ ರೀ. ಮಣ್ಣು ಬರಟಿಗೆ ಚಹಾ ಮಾಡಿದ್ದ. ಅವ ಊರಿಗೆ ಹೋಗಿದ್ದೀನಿ ರೀ. ಅದಕ್ಕೆ ಅವ್ನು ಬಿಟ್ಟು ಹೋಗ್ಬೇಕಾಯ್ತು. ನಾನು ನಮ್ಮ ತಮ್ಮನ ಕರ್ಕೊಂಡು ಹೋದೆ. ಅದಕ್ಕೆ ಅವ ಊರಿಗೆ ಹೋಗೋ ಸಂಬಂಧ ಅವ ಆಲ್ರೆಡಿ ಮನೆಗೆ ಬಂದು ಚಹಾ ಮಾಡಿಟ್ಟಾನೆ ರೀ. ಈಗ ನಾವು ಚಹಾ ಕುಡಿತೀವಿ ರೀ. ನೀವು ಚಹಾ ಕುಡೀರಿ. ಬಾಯ್.